ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಾಡೋಜ ಎಚ್.ಎಲ್. ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸೃಷ್ಟಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ ಕರ್ನಾಟಕ ಜಾನಪದ ಪರಿಷತ್ತು, ದೂರವಾಣಿ ಸಂಖ್ಯೆ 23605033. ಜಾನಪದ ಲೋಕ 72011143. ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ತಂದನಾನ ತಾನ ತಂದನಾನ. ನಗರಗಳಲ್ಲಿ ಕರೆಂಟ್ ಹೋದಾಗ ಒಂದು ಕ್ಷಣ ಎಲ್ಲರಿಗೂ ಪ್ರಪಂಚವೇ ಸ್ತಬ್ಧವಾದಂತೆ ಭಾಸವಾಗುತ್ತೆ. ಹಿಂದಿನ ಕಾಲದಲ್ಲಿ ದೀಪಗಳನ್ನೇ ನಂಬಿಕೊಂಡಿದ್ದ ಜನರಿಗೆ ಜೀವನಾಧಾರ ಬೆಳಕು ದೀಪಗಳೇ ಆಗಿದ್ದವು. ದೀಪದ ಮಹತ್ವವನ್ನು ಅರಿತುಕೊಂಡ ನಮ್ಮ ಜನಪದರು ವರ್ಷಕ್ಕೊಮ್ಮೆಯಾದರೂ ಅವುಗಳನ್ನು ಪೂಜಿಸಿ ದೀಪಕ್ಕೆ ನಮನವನ್ನು ಸಲ್ಲಿಸ್ತಾ ಇದ್ರು. ಇದರ ಜೊತೆಗೆ ಯಾವ ತಪ್ಪು ಮಾಡದ ಬಲಿಚಕ್ರವರ್ತಿಯು ಪಾತಾಳದ ಅಂಧಕಾರದಿಂದ ಬಿಡುಗಡೆ ಹೊಂದುವ ಸಾಂಕೇತಿಕವಾಗಿ ನಡೆಯುವ ಈ ಅಂಟಿಕೆ ಪಂಟಿಕೆ ಹಬ್ಬ ಪರಸ್ಪರ ಬೆಳಕನ್ನು ಹಂಚಿಕೊಳ್ಳುವ ಹಬ್ಬವಾಗಿ ಕೂಡ ಬೆಳೆದಿದೆ.
ಈ ವಿಶೇಷ ಆಚರಣೆ ಬಗ್ಗೆ ಕವಿತಾ ಸಾಗರ್ ಅವರಿಂದ ವಿವರವಾಗಿ ತಿಳ್ಕೊಳ್ಳೋಣ. ಅಂಟಿಕೆ ಪಂಟಿಕೆ ಮಲೆನಾಡಿನ ದೀಪಾವಳಿಯ ಒಂದು ಆಚರಣೆ. ಹಗಲಿಳಿದು ರಾತ್ರಿಯಾಗುತ್ತಾ ಬಂದಂತೆ ಊರ ತುಂಬ ಬೆಳಕಿನ ಸಂಭ್ರಮ. ಊರಿನ ಯುವಕರು ಊರ ದೇವಾಲಯದ ಮುಂದೆ ಗುಂಪು ಕಟ್ಟಿಕೊಂಡು ನಂದಾದೀಪದಿಂದ ತಮ್ಮ ಕೈದೀಪವೊಂದನ್ನು ಹೊತ್ತಿಸಿಕೊಳ್ಳುವರು. ಒಂದು ಗುಂಪಿಗೆ 10 ಜನರಾದರೂ ಇರಲೇಬೇಕು. ಗುಂಪಿನಲ್ಲಿ ಹಿಮ್ಮೇಳ, ಮುಮ್ಮೇಳ ಮತ್ತು ದೀಪದಾರಿಗಳಲ್ಲದೆ ಸುಮ್ಮನೆ ಬರುವವರು ಇರುತ್ತಾರೆ. ಒಂದು ಗುಂಪು ಮತ್ತೊಂದು ಗುಂಪಿಗೆ ಎದುರು ಬರುವಂತಿಲ್ಲ. ಹಚ್ಚಿದ ದೀಪ ಆರಬಾರದು. ಗುಂಪು ದೀಪೋಳ್ಗೆ, ದೇವರ ದೀಪೋಳ್ಗೆ ಎಂದು ಕೂಗುತ್ತಾ ಬರುವುದು. ಪ್ರತಿ ಮನೆಯ ಮುಂದೆ ಗುಂಪು ಬಂದಾಗ ಮನೆಯವರು ದೀಪವನ್ನು ಅಂಟಿಸಿಕೊಂಡು ಕಾಣಿಕೆ ನೀಡಿ ಗುಂಪಿನ ದೀಪಕ್ಕೆ ಎಣ್ಣೆಯನ್ನು ಹಾಕುವರು. ಹೀಗೆ 3 ರಾತ್ರಿಗಳ ಕಾಲ ಸಂಚರಿಸುವ ಈ ಗುಂಪು ಶಿವ ಪಾರ್ವತಿಯ ಕತೆ, ಅರ್ಜುನನ ಹಾಡು, ಉತ್ತರಾದೇವಿಯ ಕಥೆಯನ್ನು ಹಾಡುಗಳ ರೂಪದಲ್ಲಿ ಹೇಳುವರು. ಬರೀ ಗಂಡಸರೇ ಹಾಡುವ ಈ ಹಾಡುಗಳಿಗೆ ಸಾಗರದ ಕಡೆ ಹಬ್ಬ ಹಾಡು, ಸೊರಬದ ಕಡೆ ಪಲ್ಲಾಳಿ ಪದ್ಯ, ಸಿರ್ಸಿ ಸಿದ್ದಾಪುರಗಳ ಕಡೆ ಬಿಂಗಿ ಪದ್ಯ ಎಂದು ಕರೆಯುತ್ತಾರೆ. ಮನೆ ಮನೆಗೆ ಹೋಗಿ ದೀಪವನ್ನು ಅಂಟಿಸುವುದರಿಂದ ಅಂಟಿಕೆ ಎಂಬ ಶಬ್ದ ಬಳಕೆಗೆ ಬಂದಿದೆ. ಮಲೆನಾಡಿನಲ್ಲಿ ದೀಪಾವಳಿಯ ಬಲಿಪಾಡ್ಯಮಿ ದಿನದಿಂದ 3 ದಿನಗಳವರೆಗೆ ಹಳ್ಳಿಯ ರೈತರು ಮನೆ ಮನೆಗೂ ದೀಪಾವಳಿ ಬೆಳಕಿನ ದಿವ್ಯ ಸಂದೇಶವನ್ನು ಒಯ್ಯುತ್ತಾ ದೀಪ ಹಚ್ಚಿ ಹಾಡುತ್ತಾರೆ. ಕತ್ತಲಿನಿಂದ ಬೆಳಕಿಗೆ ತರುವುದೇ ಈ ದೀಪ ನೀಡುವ ಹಬ್ಬದ ಸಂಕೇತ. ಒಂದು ದೀಪದಿಂದ ಮತ್ತೊಂದು ದೀಪ ಹತ್ತಿಕೊಂಡರೂ ಮೊದಲನೆಯದಕ್ಕೆ ಯಾವುದೇ ಕುಂದು ಉಂಟಾಗದೆನ್ನುವ ತತ್ವವು ಈ ಅಂಟಿಕೆ ಪಂಟಿಕೆ ಸಂಪ್ರದಾಯದ್ದು. ಮನೆಲೆ ಎಚ್ಚರಾಗೆ ಕೊಂಡ್ರಲೆ ನಿಮ್ಮಿಸೋಲೊಡೆರಣ್ಣ ಒಂದೊಂದೇ ದನಿಗೆ ನಿಮ್ಮಿಸೋಲೊಡೆರಣ್ಣ ಮನೆ ಹೊತ್ರೆ ಬಂತು ನಿಮ್ಮಿಸೋಲೊಡೆರಣ್ಣ ಮನೆ ಹೊತ್ರೆ ಬಂತು ನಿಮ್ಮಿಸೋಲೊಡೆರಣ್ಣ ಮನೆಗಾರೆಲ್ಲ ನಿಮ್ಮಿಸೋಲೊಡೆರಣ್ಣ ಎಚ್ಚರಾಗೆ ಕೊಂಡ್ರಲೆ ನಿಮ್ಮಿಸೋಲೊಡೆರಣ್ಣ ಒಂದೊಂದೇ ದನಿಗೆ ಬರ್ರಿ ಎಂದರೋ ಸುಖವಾನೆ ಕೊಡಲಿ ಬಾಗಲು ಬಾಗಲೆ ಚಂದ ಬಾಗಲ ನಿಲುವೆ ಚಂದ ಬಾಗಲ ಮೇಲೆ ನಾ ಬಾರುದರೆ ಜನಪದ ಹಾಡುಗಳನ್ನು ಹಾಡಿಕೊಂಡು ಮನೆ ಮನೆಯ ಮುಂದೆ ನಿಂತು ಬಾಗಿಲನ್ನು ತೆಗೆಸಲು ಬಾಗಿಲುಗಳ ಮೇಲೆ ಹಾಡುಗಳನ್ನು ಹೇಳುವ ದೀಪ ನೀಡುವ ಗುಂಪು ಮನೆಯೊಡೆಯರು ಬಾಗಿಲು ತೆಗೆದಾಗ ಒಳಗೆ ಹೋಗಿ ಮಣೆಯ ಮೇಲೆ ದೀಪ ಇಡುವರು. ಮನೆಯವರು ತಮ್ಮ ಮನೆಯ ದೀಪವನ್ನು ಆ ದೀಪದಿಂದ ಹಚ್ಚಿಕೊಂಡು ತಂದವರ ದೀಪಕ್ಕೆ ಎಣ್ಣೆ ಹಾಕಿ ಕಾಣಿಕೆಯ ಜೊತೆಯಲ್ಲಿ ದವಸ ಧಾನ್ಯಗಳನ್ನಲ್ಲದೆ ಸಿಹಿ ತಿಂಡಿಗಳನ್ನು ಕೊಡುವುದುಂಟು. ಸಾಚಿಕೊಂಡು ಲೋಲ ಸೇವಾರಾಯ ಲೋಲ ಸೇವಾರಾಯ ಹೀಗೆ ಮನೆ ಮನೆಗೆ ದೀಪ ನೀಡಿ ಬೆಳಕನ್ನು ಬೆಳಗಿಸುವುದರ ಮೂಲಕ
ಜನಮನದ ಅಂಧಕಾರವನ್ನು ಹೋಗಲಾಡಿಸುವುದರಲ್ಲಿ ಪಾಲ್ಗೊಳ್ಳುವ ಈ ಆಚರಣೆ ಸಾಮೂಹಿಕವಾದದ್ದು. ತಂದನಾನ ತಾನ ತಂದನಾನನ. ಕಾವೇರಮ್ಮೆ ದೇವಿ ತಾಯೇ ಕಾಪಾಡೆಂಗಳ. ಇದು ಕೊಡಗಿನ ಉಮ್ಮತ್ತಾಟ್ ಹಾಡಲ್ವೇ? ಹೌದು, ಇದು ಉಮ್ಮತ್ತಾಟದೇ ಹಾಡು. ಕಾವೇರಿಯ ಆರಾಧನೆ ಮತ್ತು ಕೊಡಗಿನ ಸೌಂದರ್ಯವನ್ನು ವರ್ಣಿಸುವ ಈ ಹಾಡಿಗೆ ಕೊಡಗಿನ ಬೆಡಗಿಯರು ನರ್ತಿಸುವರು. ಕೊಡಗಿನ ಬೆಡಗಿಯರು ಬಳುಕುತ್ತಾ ನೃತ್ಯ ಮಾಡೋದನ್ನು ಕಂಡಾಗ ನಲಿಯುತ್ತಾ ಹರಿಯೋ ಕಾವೇರಿ ನೆನಪಾಗ್ತಾಳೆ. ಈ ನೃತ್ಯ ವಿಶೇಷದ ಬಗ್ಗೆ ಬಬಿತಾ ಅವರಿಂದ ತಿಳ್ಕೊಳ್ಳೋಣ. ಕಾವೇರಮ್ಮನ ಆರಾಧನೆಯಾಗಿ ರೂಪುಗೊಂಡ ಧಾರ್ಮಿಕ ಆಚರಣೆ ಉಮ್ಮತ್ತಾಟ. ಇದು ಕೊಡಗಿನ ಸ್ತ್ರೀಯರು ಒಂದು ಸುಂದರ ನೃತ್ಯ ಕಲೆ. ಸಾಮಾನ್ಯವಾಗಿ ಷಷ್ಠಿ, ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಹಬ್ಬಗಳಲ್ಲಿ ಈ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಉಮ್ಮತ್ತಾಟಿನ ಹಾಡು ಕಾವೇರಿಯ ವರ್ಣನೆಯಿಂದ ಆರಂಭವಾದರೂ ಅನೇಕ ಪೌರಾಣಿಕ ಪ್ರಸಂಗಗಳನ್ನು ಒಳಗೊಂಡಿರುವುದುಂಟು. ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ. ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ. ಬಾವ ಬಟ್ಟೆ ಕಾಟಿ ತಂದ ಬಾವ ಬಟ್ಟೆ ಕಾಟಿ ತಂದ ಚಾಕ ದೇವಿ ನೀ ದತ್ತ ಮೋವಳಾಯಿತ ನೀ ದತ್ತ ಮೋವಳಾಯಿತ ನೀ ಬ್ರಹ್ಮದೇವಂಗ. ಕಾವೇರಮ್ಮೆ ದೇವಿ ತಾಯಿ ಕಾಪಾಡೆಂಗಳ. ತೇನ 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 ತೇನುಂಡಾ ತೇನ 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 ಬಂದೆನ ತೇನ ತೇನರ ತೋದಿನ ನಟಂಡು ನಂಗ ಕೋತೆನು ಕುಂದೆನು ಪಟ್ಟಿತೆ ನಂಡೆ ಆಡಲು ತೇನೆಲ್ಲ ದುಂಬಿಯ ನಂಡೆ ಅನ್ನತ ದೇಶದ ಕುಟಸಿ ನಂಗ. ತೇನ 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 ತೇನುಂಡಾ ತೇನ 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 ಬಂದೆನ ತೇನ. ನೀ ಎಲ್ಲಿಂದ ಬಂದೋರು ಮಾಯತ್ತ ದೇವಿ ಮಾಯತ್ತ ದೇವಿ ರಾಮಮ್ಮಯ್ಯ ತಾಟ. ನೀ ಎಲ್ಲಿಂದ ಬಂದೋರು ಮಾಯತ್ತ ದೇವಿ ಮಾಯತ್ತ ದೇವಿ ರಾಮಮ್ಮಯ್ಯ ತಾಟ. ಎಲ್ಲ ತಾರ ತಮ್ಮ ಆಡಮ್ಮ ದೇವಿ ಒಳ್ಳಿ ತಾಳ ಕೊಟ್ಟಿ ತಾಡಮ್ಮ ದೇವಿ ஒரு காலக்கி கொண்டாடம்மா தேவி. நீ நெஞ்ச வந்தோரு மாயத்த தேவி. ಕೆಯ್ಯಂಡು ಪಣಿ ಕೆಯ್ಯಂಡು ಎನ್ನತಾ ಪಣಿ ಕೆಯ್ಯಂಡು ಕೆಯ್ಯಂಡು ಪಣಿ ಕೆಯ್ಯಂಡು ಎನ್ನತಾ ಪಣಿ ಕೆಯ್ಯಂಡು ಕಾಂಡತಾ ಪಣಿ ಕೆಯ್ಯಂಡ ಕೋಂಡ್ರಿಯ ಪಣಿ ಕೆಯ್ಯಂಡು ಆ ಪಣಿ ಪಣಿ ಗನ್ನಂಡ ಎತ್ತಲ ಪಣಿ ಕೆಯ್ಯಂಡು. ತಾಲಿಲೆಲ್ಲೆಲ್ಲ ತಾಲಿಲೆಲ್ಲೆಲ್ಲ ತಾಲಿಯ ಪಾಡಕ ತೊಲೆ ಕಡೆನ್ನು ತಾಲಿಲೆಲ್ಲೆಲ್ಲ 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 ತಾಲಿಯ ಪಾಡಕ ತೊಲೆ ಕಡೆನ್ನು ತಾಲಿಲೆಲ್ಲೆಲ್ಲ. ಅನೇಕ ಚಿಂಗರ ಚಿಮುನಿ ಮಕ್ಕ ತಾಲಿಲೆಲ್ಲೆಲ್ಲ ಚಾಯಿ ಪದ್ಧತಿ ಪಯ್ಯು ತಾಲಿಲೆಲ್ಲೆಲ್ಲ ಒಟ್ಟಿಗೆ ಚಾಯಿ ಪಟ್ಟು ಪಡಿಯ ತಾಲಿಲೆಲ್ಲೆಲ್ಲ ತಾಲಿಲೆಲ್ಲೆಲ್ಲ ತಾಲಿಲೆಲ್ಲೆಲ್ಲ. ಲೆಲ್ಲೋ ಲೆಲ್ಲೋ ಲೆಲ್ಲೇಲ ಲೆಲ್ಲೋ ಲೆಲ್ಲೋ ಲೆಲ್ಲೇಲ ಲೆಲ್ಲೋ ಲೆಲ್ಲೋ ಲೆಲ್ಲೇಲ ಲೆಲ್ಲೋ ಲೆಲ್ಲೋ ಲೆಲ್ಲೇಲ. ಈ ಆಡುವ ಆಟನ ಈ ಪಾಡುವ ಪಾಟನ ಇಕ್ಕ ಕೊಮ್ಮ ಬೆಚ್ಚೋನ ತಪ್ಪುಂಡೆಂಗಿ ತಿದ್ಯೋಳಿ ಜುಂಗ್ಯೋಳತ್ತ ಅಜಂಗ ಅಂಗ್ಯಾಳತ್ತ ಅಕ್ಕಂಗ ಬಯಂಜಿ ಪರಿಯತ್ತಿ ಕಂದಂಡು ತಾಳಿಕತಿ. ಲೆಲ್ಲೋ ಲೆಲ್ಲೋ ಲೆಲ್ಲೇಲ ಲೆಲ್ಲೋ ಲೆಲ್ಲೋ ಲೆಲ್ಲೇಲ. ಎಲ್ಲಿಂದ ಬಂದೋರು ಮಾಯತ್ತ ದೇವಿ ಮಾಯತ್ತ ದೇವಿ ರಾಮಮ್ಮಯ್ಯ ತಾಟ. ನೀ ಎಲ್ಲಿಂದ ಬಂದೋರು ಮಾಯತ್ತ ದೇವಿ ಮಾಯತ್ತ ದೇವಿ ರಾಮಮ್ಮಯ್ಯ ತಾಟ. ಎಲ್ಲ ತರ ತಮ್ಮ ಆಡಮ್ಮ ದೇವಿ ಒಳ್ಳಿ ತಾಳ ಕೊಟ್ಟಿ ತಾಡಮ್ಮ ದೇವಿ
ಮೂರು ಕಾಲಕ್ಕೆ ಕೊಂಡಾಡಮ್ಮ ದೇವಿ ನೀ ಎಲ್ಲಿಂದ ಬಂದೋರು ಮಾಯತ್ತ ದೇವಿ ತೇನು ರಚೋದನ ನೋಟಂಡು ನಂಗ പോത്തേന് പൊന്തന് പൊട്ടിത്തേനുണ്ട് കാടില് തേനെല്ല തുമ്പിയാണ്ടുണ്ട് അന്നത്തെ ദേശത്ത് പുട്ടുചീനങ്ക തേന 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 തേനുണ്ടാ തേന 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 പൊന്തന തേന ನಮೋ ನಮೋ ನಮಸ್ತೆ ಬಂದ ಬೆಂದು ಕೆಳಕು ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ನಮೋ ನಮೋ ನಮಸ್ತೆ ತಂದನಾನ ತಾನ ತಂದನಾನ ಜನಪದರ ಕಾಶಿ ಜಾನಪದ ಲೋಕ ಫೆಬ್ರವರಿ 9, 10, 11ರಂದು ಜಾನಪದ ಲೋಕದಲ್ಲಿ ಸುವರ್ಣ ಜಾನಪದ ಲೋಕೋತ್ಸವ ಜನಪದರ ಉತ್ಸವ. ಈ ಅಪರೂಪವಾದಂಥ ಉತ್ಸವ ಈ ಲೋಕೋತ್ಸವ 2007 ಫೆಬ್ರವರಿ 9, 10, 11ರಂದು ಕರಕುಶಲ ವಸ್ತು ಪ್ರದರ್ಶನ, ಆಹಾರ ಮೇಳ, ಸಂತೆ, ಜನಪದ ಮನರಂಜಕರಿಂದ ವೈವಿಧ್ಯಮಯ ಕಲಾ ಪ್ರದರ್ಶನಗಳು. ಸಂಜೆ 6ರಿಂದ 9 ಪ್ರಖ್ಯಾತ ಕಲಾ ತಂಡಗಳಿಂದ ಕಾರ್ಯಕ್ರಮಗಳು. ವದನ ನೋಡೆ ಪುಷ್ಪಗಳನ್ನು ತಂದು ಮೊದಲಿನ ಪಾಠ ಈಗೀಗ ಧರ್ಮನೇ ಅಮ್ಮ ಗಾದಿನ ಕಲಕಮ್ಮ ಜಾನಪದ ಲೋಕಕ್ಕೆ ಬನ್ನಿ, ಲೋಕೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ಕರಕುಶಲ ಮತ್ತು ಆಹಾರ ಮೇಳದ ಉಚಿತ ಮಳಿಗೆಗಳ ಸೌಲಭ್ಯಕ್ಕಾಗಿ ಸಂಪರ್ಕಿಸಿ. ಕರ್ನಾಟಕ ಜಾನಪದ ಪರಿಷತ್ತು ದೂರವಾಣಿ ಸಂಖ್ಯೆ 23605033. ಜಾನಪದ ಲೋಕ 72011143. ಕನ್ನಡ ರಂಗಭೂಮಿಗೆ ಹೊಸ ತಿರುವನ್ನು ಕೊಟ್ಟ BV ಕಾರಂತರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಜಾನಪದ ಮತ್ತು ರಂಗಭೂಮಿಯ ಸಂಬಂಧದ ಬಗ್ಗೆ ಡಾಕ್ಟರ್ ಸಿ ವೀರಣ್ಣ ಅವರು ಕೇಳುವ ಪ್ರಶ್ನೆಗಳಿಗೆ BV ಕಾರಂತರವರು ಉತ್ತರಿಸ್ತಾರೆ. ಕನ್ನಡ ರಂಗಭೂಮಿಗೆ ಹೊಸ ಆಯಾಮವನ್ನು ಕೊಟ್ಟ BV ಕಾರಂತರು ಇಂದು ನಮ್ಮೊಡನಿದ್ದಾರೆ. ಅವರನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ನಮಸ್ಕಾರ ಕಾರಂತರೆ. ನಮಸ್ಕಾರ. ನೀವು ಬದಲಾವಣೆಯ ಹೆಜ್ಜೆ ನೀಡೋದಕ್ಕೆ ಕಾರಣವಾದ ಈ ಜಾನಪದ ರಂಗಭೂಮಿಯ ಪರಿಕಲ್ಪನೆ ನಿಮಗೆ ಹೇಗಿತ್ತು ಮತ್ತು ಅದನ್ನು ಹೇಗೆ ತಾವು ಬಳಸ್ಕೊಂಡ್ರಿ ಅಂತ ಕೆಲವು ಮಾತುಗಳನ್ನು ಹೇಳಿ. ಅದಕ್ಕೆ ನಾವು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳೋದೇನೆಂದರೆ ರಂಗಭೂಮಿ ಅಥವಾ ರಂಗಮಂಚ ಅಂತ ಹೀಗೆಲ್ಲ ಅಂತೀವಿ. ನಿಜವಾಗಿ ನಾವು ಯಕ್ಷಗಾನದಲ್ಲಿ ಹೇಳಿದಾಗ ಅದು ರಂಗಸ್ಥಳ, ಅಂದರೆ ಎಲ್ಲಿ ನಟ ಇದ್ದಾನೋ ಅಲ್ಲಿ ರಂಗಸ್ಥಳ ಆಗಿಬಿಡುತ್ತೆ. ಅಂದರೆ ನಟನೆ ಮುಖ್ಯ, ಅದರಿಂದ ಈ ಬಿಲ್ಡಿಂಗ್ ಮುಖ್ಯ ಆಗೋಲ್ಲ. ನಟ ಇದ್ದ ಕೂಡಲೇ ಯಾಕೆಂದರೆ ಅವನ 4 ಕಡೆ ಅವನ ಅಭಿನಯದ ಒಂದು ಬ್ರಹ್ಮಾಂಡ ತಾನಾಗಿ ತೆರೆದುಕೊಳ್ತಾ ಹೋಗುತ್ತೆ. ಅದನ್ನು ನನಗೆ ಆ ರೀತಿ ದೃಷ್ಟಿಯಿಂದ ನಾನು ಹೇಳಿದ್ದು. ಅಲ್ಲಿಂದ ಈ ಪ್ರಾರಂಭವಾಯಿತು. ನೀವೇ ನೋಡಿದ ಹಾಗೆ ಅಲ್ಲಿ ವಿಂಗ್ಸನ್ನು ತೆಗೆದು ಹಾಕಿಬಿಟ್ಟಿದ್ದು ಎಷ್ಟೋ ಸಲ ಚೇಗೆವಾರ ಅಥವಾ ಮಾಡುವಾಗ ಅಂತೂ. ಆಮೇಲೆ ಮುಂದಿನ ಪೂರ 15 ಅಡಿಯ ಯಾಪ್ರನ್ನು ಅದನ್ನು ಎಲ್ಲ ನಾಟಕಗಳು ನಾನು ಹೆಚ್ಚು ಉಪಯೋಗಿಸಿದ್ದು. ಅದನ್ನು ಸತ್ತವರ ನೆರಳಿಗೆ ಆಗಲಿ ಅಥವಾ ಹೈವಂದನಕ್ಕೆ ಆಗಲಿ ಉಪಯೋಗಿಸಿದ್ದು. ಅದನ್ನು ಇಷ್ಟೇ ಇದು ಹೊಸತು ಕಲ್ಪನೆ ಅದೊಂದು. ಇನ್ನೊಂದು, ರಂಗಭೂಮಿಯಲ್ಲಿ ನಾಟಕ ಅಂತದ್ದು ಬರೀ ಮಾತು ಅಲ್ಲ, ಬರೀ ದೃಶ್ಯ ಕಲ್ಪನೆಯೂ ಅಲ್ಲ, ಅಥವಾ ಬರೀ ಪ್ರಾಪರ್ಟಿ ಕಾಸ್ಟ್ಯೂಮು ಅಲ್ಲ, ಅದೊಂದು ಸಮಗ್ರವಾದ ಕಲೆ. ಅದರಲ್ಲೂ ನಟನ ವಾಣಿ ಅನ್ನೋದು ಮತ್ತು ನಮ್ಮ ಭಾರತೀಯ ಪರಂಪರೆ ಬಗ್ಗೆನೇ ಬರುತ್ತೆ. ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಂತಂದಾಗ ದೃಶ್ಯ ಕಾವ್ಯದಲ್ಲಿ ದೃಶ್ಯತ್ವನೂ ಇರುತ್ತೆ, ಶ್ರವ್ಯತ್ವನೂ ಇರುತ್ತದೆ. ಅದನ್ನು ಕಿವಿಗೆ ಕೇಳುವಂಥದ್ದೇನು, ಅದು ಒಂದು ಧ್ವನಿ. ಆ ಧ್ವನಿ ಯಾವ್ಯಾವುದೋ ರೂಪದಲ್ಲಿ ಬರ್ಬೋದು. ಅದು ಮಾತಿನ ರೂಪದಲ್ಲಿ ಬರ್ಬೋದು, ಹಾಡಿನ ರೂಪದಲ್ಲಿ ಬರ್ಬೋದು, ಅಥವಾ ಅದು ಸ್ಯಾಂಗ್ ದೃಷ್ಟಿಯಲ್ಲಿ ಬರ್ಬೋದು. ಆದರೆ ನನಗೆ ಆ ಸಂದರ್ಭದಲ್ಲಿ
ನಾಟಕಕ್ಕೆ ಹೆಚ್ಚು ಉಪಯೋಗವಾಗುವಂಥದ್ದು ಒಂದು ಮಾಧ್ಯಮ ಸಿಕ್ಕಿದ್ದು ಸಂಗೀತ, ಮ್ಯೂಸಿಕ್ಕು. ಆದರೆ ಸಂಗೀತ ಅದು ಶಾಸ್ತ್ರೀಯ ಸಂಗೀತಕ್ಕೆ ಏನೇನೂ ಸಂಬಂಧ ಇಲ್ಲ. ಶಾಸ್ತ್ರೀಯ ಸಂಗೀತ ನಮಗೆ ಕೇವಲ ಒಂದು ವ್ಯಾಕರಣ ಕೊಡ್ತದೆ ಹೊರತು ಅದರ ಅನ್ವಯ ಅಪ್ಲಿಕೇಶನ್ ಆಗೋದು ಅದು ನಮಗೆ ಮನಸ್ಸಿಗೆ ಬಂದಾಗ ಅಪ್ಲೈ ಮಾಡೋದು ನಾಟಕದಲ್ಲೇ. ಆದ್ದರಿಂದ ನನಗೆ ಈ ಹೊಸ ರೀತಿ ಸಂಗೀತವನ್ನು ಉಪಯೋಗಿಸೋದು ನನಗೆ ಕೆಲವರೆಲ್ಲ ಹೇಳಿದರು, ರಂಗಭೂಮಿಯಿಂದ ಸಂಗೀತವನ್ನು ರಂಗಭೂಮಿಗೆ ಮುಂಭಾಗಲಿಂದ ಓಡಿಸಿದ್ದನ್ನು ಕಾರಂತರು ಮತ್ತೆ ಹಿಂಭಾಗಲಿಂದ ತರ್ತಿದ್ದಾರೆ ಅಂತೇಳಿ. ಸರ್, ಆ ಮಾತು ಬಂದಾಗ ಅನೇಕ ನಾಟಕಗಳಿಗೆ, ಸಿನಿಮಾಗಳಿಗೆ ಹೊಸ ರೀತಿಯ ಸಂಗೀತವನ್ನು ತಾವು ಸಂಯೋಜಿಸಿದ್ರಿ. ಈ ಕನ್ನಡ ರಂಗಭೂಮಿಗೆ ಸಂಗೀತವನ್ನು ಹೊಸದಾಗಿ ತಂದಾಗ ನಿಮಗೆ ಜಾನಪದ ಸಂಗೀತ ಕೊಟ್ಟಂಥ ಪ್ರೇರಣೆ ಮತ್ತು ಅದರ ಉಪಯೋಗಗಳೇನು ಅನ್ನೋದನ್ನು ಒಂದಿಷ್ಟು ಹೇಳಿ. ಅದಕ್ಕೆ ನಿಜವಾದ ಕಾರಣ ಉಂಟು. ರಂಗಭೂಮಿ ಸಂಗೀತಕ್ಕೆ ಭಾಳ ಹತ್ತಿರವಾದ ಸಂಗೀತ ಅಂದರೆ ಜಾನಪದವೇ. ಯಾಕಂದರೆ ಜಾನಪದ ಸಂಗೀತದಲ್ಲಿ ಆ ಒಂದು ಸಂಭಾಷಣೆಯ ಕ್ರಮ ಇರುತ್ತದೆ, ಅಥವಾ ಒಂದು ಸಂಬೋಧನೆಯ ಕ್ರಮ ಇರ್ತದೆ, ಅದು ನಾಟಕಕ್ಕೆ ಬೇಕಾಗಿದೆ. ಹಾಗೆಯೇ ಆ ಜಾನಪದದ ಗೀತೆಗಳ ನುಡಿಗಟ್ಟು ಇದೆಯಲ್ಲ ಭಾಳ ಚಿಕ್ಕದಾಗಿರುತ್ತೆ. ಅದು ಸತ್ಯವಾಗಿಯೂ ಅದು ಒಂದು ರೀತಿಯಲ್ಲಿ ಮಾತುಕತೆ ಇದ್ದಾಗಿರುತ್ತೆ. ಏನು, ಯಾಕೆ, ಎಲ್ಲಿ, ಹೀಗೆ ಹೇಳಿದ್ರೆ ಹೇಗೋ ಹಾಗೇನೆ ನನಗೆ ಆಗ ಕರೀಂ ಖಾನ್ರ ಪುಸ್ತಕದಲ್ಲಿ ಕೂಡ ಇಂಥದ್ದು ಹಾಡುಗಳೇ ನನಗೆ ಸಿಕ್ತು. ಎಲ್ವೋ ಎಲ್ವೋ ಎಲೆಬಳ್ಳಿ ರಾಮ, ಅಥವಾ ಮೆಟ್ಟೆಲೆ ಕೊಯ್ದಾದರೆ ಮೆಟ್ಟೆಲೆ ಕೊಯ್ಯಿ ಅಂತೇನೋ ಬರುತ್ತೆ. ಅದೇ ಯಾಕಂದರೆ ಸಣ್ಣದೇ. ಯಾಕಂದ್ರೆ ಕ್ಲಾಸಿಕಲ್ ಅಂತ ಅಂದ್ಕೊಳ್ಳಿ ನಿಮಗೆ ಪೂರ ಆದಿತಾಳ ಪೂರ ಬೇಕು. ಇಲ್ಲಿ ಆದಿತಾಳ ಬೇಕಿಲ್ಲ, ಅದರ ಆದಿಯ ಅರ್ಧ ತಾಳದ್ರೂ ಸಾಕಾಗುತ್ತೆ. ಅದನ್ನೇ ಬ್ರೆಕ್ತ್ ಆಮೇಲೆ ಹೇಳಿದಂಗೆ ಜ್ಞಾಪಕ ಇದೆ. ಯಾಕಂದರೆ ಥಿಯೇಟ್ರಿಗೆ ಮ್ಯೂಸಿಕ್ ಅದು ಇಡಿಯಮ್ ಆಗಿರ್ಬೋದು ಅಂತ, ಅಂದರೆ ಫುಲ್ ಪ್ರೊವರ್ಬೂ ಅಲ್ಲ, ಒಂದು ಗಾದೆನೂ ಅಲ್ಲ, ಅದೊಂಥರ ವಾಗ್ರೂಢಿ ಆಗಿರ್ಬೋದು ಅಂತ. ಆ ರೀತಿಯಲ್ಲಿ ನನಗೆ ಅದೊಂದು ಸಂಭಾಷಣೆ ರೂಪದಲ್ಲಿ ಬಂದಾಗ ಇದು ನನಗೊಂದು ಭಾಳ ಜನಕ್ಕೆ ಅದು ಹೊಸತ್ತು ಅಂತ ಅನಿಸಿರಬೇಕು, ಅಥವಾ ಇದು ತಪ್ಪು ಅಂತ ಅನಿಸಿರಬೇಕು. ಇದೇನಿದು ಚಿಕ್ಕ ಮಕ್ಕಳ ಥರ ಒಳ್ಳೆ ಪಿಪಿ ಉತ್ತ ಕೂತಿದ್ದೀರಾ? ಇದು ಬರೀ ಪಿಪಿ ಅಲ್ಲ, ಇದು ಗಾಳಿವಾದ್ಯಕ್ಕೆ ಮೂಲ. ಗಾಳಿವಾದ್ಯ ಹಾಗಂದ್ರೇನು? ಗಾಳಿಯನ್ನು ತುಂಬಿ ಸ್ವರ ಹೊಮ್ಸೋ ಎಲ್ಲ ವಾದ್ಯಗಳನ್ನು ಗಾಳಿವಾದ್ಯ ಅಂತಾರೆ. ನಮ್ಮ ಪೂರ್ವಜರು ಕೈಗೆ ಸಿಕ್ಕ ಬಿದಿರುಕೋಲು, ಕೊಂಬು, ಶಂಖಗಳಿಂದ ನಾದ ತರಂಗಗಳನ್ನು ಚಿಮ್ಮಿಸಿ ಜಡಕ್ಕೆ ಚೈತನ್ಯವನ್ನು ತುಂಬಿದರು. ಈ ಗಾಳಿವಾದ್ಯಗಳ ಬಗ್ಗೆ ಅಶ್ವಥ್ ಅವರಿಂದ ವಿವರವಾಗಿ ತಿಳ್ಕೊಳ್ಳೋಣವಾ? ಸೃಷ್ಟಿಯಲ್ಲಿ ನಾದ ತುಂಬಿದ ರೀತಿ ಬೆರಗುಗೊಳಿಸುವಂತಹದ್ದು. ಗಾಳಿಯ ಸುಳಿದಾಟ, ತರಗೆಲೆಯ ಗಿರುಕು, ಜೇನುನೊಣದ ಜೇಂಕಾರ ಎಲ್ಲವಕ್ಕೂ ಕೂಡ ನಿಯತವಾದ ನಾದ ತರಂಗ ಇದೆ. ಇವುಗಳಿಂದ ಸ್ಫೂರ್ತಿ ಪಡೆದ ಮನುಷ್ಯ ತನ್ನ ಸುತ್ತಮುತ್ತಲಿನ ಎಲೆ, ಕಡ್ಡಿಗಳಿಂದ ನಾದ ಹೊರಡಿಸಲು ಪ್ರಯತ್ನಿಸಿರಬೇಕು. ಹಳ್ಳಿಗಳಲ್ಲಿ ಈಗಲೂ ಮಕ್ಕಳು ವಂಗೆ ಎಲೆ, ಈರುಳ್ಳಿ ಕಾವಿನಿಂದ ಪೀಪಿ ಮಾಡಿ ಊದುವುದು ಸಾಮಾನ್ಯ. ವಾದ್ಯ ಎಂದ ಕೂಡಲೇ ಸಾವಿರಾರು ರೂಪಾಯಿಗಳ ವೆಚ್ಚ ನಮ್ಮ ಕಣ್ಣ ಮುಂದೆ ಬರಬಹುದು. ಆದರೆ ನಮ್ಮ ಜನಪದರು ವಾದ್ಯಗಳನ್ನು ಮಾಡಿಕೊಂಡದ್ದು ವೆಚ್ಚವೇ ಇಲ್ಲದ ಸಾಮಾನ್ಯ ವಸ್ತುಗಳಿಂದ. ಬಿದಿರು ಕಡ್ಡಿ ಸಿಗಿದರೆ ಚಾಪೆ, ಮನೆಗೆ ಹಾಕಿದರೆ ಜಂತೆ, ಕೂತು ಕೊರೆದು ಬಾಯಿಗಿಟ್ಟರೆ ಕೊಳಲು, ಮಾರುದ್ದಕ್ಕೂ ಹೆಚ್ಚಾದರೆ ಗಣೆ. ಬೊಂಬು ಕಡ್ಡಿಗಳಿಂದಲೇ ಅಲ್ಲ, ಕೊನೆಗೆ ಜಿಂಕೆ ಕೊಂಬು, ಎಮ್ಮೆ ಕೊಂಬುಗಳೂ ವಾದ್ಯಗಳಾಗಿ ಮಾರ್ಪಾಡಾಗಿವೆ. ಸೋರೆ ಬುರುಡೆಗೆ ಕಡ್ಡಿ ಸಿಕ್ಕಿಸಿದರೆ ವಾದ್ಯವಾಗುತ್ತದೆ.
ಪ್ರಾಣಿಗಳ ಚರ್ಮವನ್ನು ಚೀಲದಂತೆ ಮಾಡಿ ಅದಕ್ಕೆ ವಾದ್ಯದ ರೂಪ ಕೊಟ್ಟರು ಈ ನಮ್ಮ ಜನ. ನದಿಯಲ್ಲಿ ಸಿಕ್ಕುವ ಶಂಖಕ್ಕೆ ಊದುವ ಕೊಳವೆ ಸಿಕ್ಕಿಸಿದ್ದು ಕೂಡ ಈ ನಮ್ಮ ನೈಪುಣ್ಯರೇ. ಎಷ್ಟೋ ಆಧುನಿಕ ವಾದ್ಯಗಳು ಪರಿಷ್ಕಾರಗೊಂಡ ಜನಪದ ವಾದ್ಯಗಳೆಂಬುದನ್ನು ನಾವು ಗಮನಿಸಬೇಕು. ಮನೆ ಮನೆಯನ್ನು ಬೆಳಕು ಮಾಡುವ ಅಂಟಿಗೆ ಪಂಟಿಗೆ ಹಬ್ಬ, ಕೊಡಗಿನ ಬೆಡಗಿಯರು ನರ್ತಿಸಿದ ಉಮ್ಮತ್ತಾಟ, ಗುಮ್ಮಟೆಪಾಂಗ್ನ ವೈಶಿಷ್ಟ್ಯ, ಗಾಳಿ ವಾದ್ಯಗಳ ವೈವಿಧ್ಯತೆಗಳನ್ನು ಹಿಂದಿನ ಸಿರಿಗಂಧದಲ್ಲಿ ನಾವೆಲ್ಲ ನೋಡಿದ್ವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಸಿರಿಗಂಧದಲ್ಲಿ ನಾವು ನೀವು. ಅಲ್ಲಿವರೆಗೆ ನಮಸ್ಕಾರ. ಸಂತೆಯೊಳಗೊಂದು ಸುತ್ತು ಗ್ರಾಮೀಣ ಬದುಕಿನ ಗಮ್ಮತ್ತು. ಜಾನಪದ ಕರ್ನಾಟಕದ ಸಿರಿ ಸಂಪತ್ತು ಜಾನಪದ ಲೋಕ. ಕಜ್ಜಾಯ ಕರ್ಜಿಕಾಯಿ, ಎರೆಯಪ್ಪ ಹಾಲುಪಾಯಿ, ಗುಳ್ಳೋರಿಗೆ ಕಾರಿಗೆ ಮಾಡಬಲ್ಲಿರೇ ನೀವು? ಕೌದಿ ಕಸೂತಿ ಕರಕುಶಲ ಕಲೆಗಳಲ್ಲಿ ಬಲ್ಲಿದರೆ ನೀವು? ಕುಸ್ತಿ ಕಸರತ್ತು ಇಂದ್ರಜಾಲದ ಮಾಟ, ಕೌಲೆತ್ತು ಹಚ್ಚೆ ದೊಂಬರಾಟ ತೋರಬಲ್ಲಿರೇ ನೀವು? ದೇಸಿ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೊಂದು ಸುವರ್ಣಾವಕಾಶ. ಜಾನಪದ ಲೋಕೋತ್ಸವ 2007 ಫೆಬ್ರವರಿ 9, 10, 11. ಕರಕುಶಲ ಮತ್ತು ಆಹಾರ ಮೇಳದ ಉಚಿತ ಮಳಿಗೆಗಳ ಸೌಲಭ್ಯಕ್ಕಾಗಿ ಸಂಪರ್ಕಿಸಿ. ಕರ್ನಾಟಕ ಜಾನಪದ ಪರಿಷತ್ತು, ದೂರವಾಣಿ ಸಂಖ್ಯೆ 23605033. ಜಾನಪದ ಲೋಕ 72011143. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕರ್ನಾಟಕ ಜಾನಪದ ಪರಿಷತ್ತು, ಬೆಂಗಳೂರು.